Hallelujah. 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 Amen. The Bible says, ಸತ್ಯವೇದ ಹೇಳ್ತದೆ, amen, Holy Spirit came upon each and every disciple. ಪವಿತ್ರಾತ್ಮ ದೇವರು ಒಬ್ಬೊಬ್ಬ ಶಿಷ್ಯರ ಮೇಲೂ ಇಳಿದು ಬಂದ್ರು. But one thing we need to understand. ಆದ್ರೆ ಒಂದನ್ನು ನಾವು ಅರಿತುಕೊಳ್ಳಬೇಕು. John gave a powerful statement about Jesus Christ. ಯೋಹಾನನು ಯೇಸುವಿನ ಕುರಿತಾದ ಒಂದು ಬಲವಾದ ಸಾಕ್ಷಿಯನ್ನು ಆತನು ಕೊಟ್ಟನು. Amen. He said, ಆತನು I ಹೇಳಿದನು, indeed baptize you with water unto repentance. ನಾನು ನಿಮಗೆ ಪಶ್ಚಾತ್ತಾಪಕ್ಕಾಗಿ ನೀರಿನ ಮೂಲಕ ದೀಕ್ಷಾ ಸ್ನಾನ But ಕೊಡ್ತೇನೆ. he who comes after me ಆದ್ರೆ ನನ್ನ ಹಿಂದೆ ಬರುವಾತನು will baptize you with the Holy Spirit and fire. ಆತ ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ದೀಕ್ಷಾ ಸ್ನಾನ ಕೊಡುವನು. Amen. Hallelujah. Hallelujah. He baptizes you with the Holy Spirit and fire. ಎಲ್ಲರೂ ಬಾಯ್ತರನ್ನು ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳೋಣ, ಆತನು ನನ್ನನ್ನು ಬೆಂಕಿಯಿಂದಲೂ ಪವಿತ್ರಾತ್ಮನಿಂದಲೂ ದೀಕ್ಷಾ ಸ್ನಾನ ಕೊಡುವನು. Amen. Hallelujah. Hallelujah. Are you hearing what I'm telling you? ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? Confess with me. ನನ್ನೊಂದಿಗೆ ಅರಿಕೆ ಮಾಡಿ. Jesus baptizes me with the Holy Spirit and fire. ಯೇಸು ಸ್ವಾಮಿ ನನ್ನನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ದೀಕ್ಷಾ ಸ್ನಾನ ಕೊಡುವನು. Hallelujah. Hallelujah. But when Jesus got resurrected, ಆದ್ರೆ ಯೇಸು ಪುನರುತ್ಥಾನನಾಗಿ ಎದ್ದಾಗ amen, he breathed upon them and said, receive the Holy Spirit. ಆತನು ಅವರ ಮೇಲೆ ಊದಿಯ ಪವಿತ್ರಾತ್ಮನ್ನು ತಕ್ಕೊಳ್ಳಿರಿ ಅಂತ ಹೇಳಿದನು. Hallelujah. Hallelujah. He said plainly, ಆತನು ಅದನ್ನು ಸಾಧಾರಣವಾಗಿ he said, ಹೇಳಿದನು. receive the Holy Spirit, and he breathed upon them. ಅವರ ಮೇಲೆ ಆತನು ಊದಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ ಅಂತ ಹೇಳಿದನು. Amen. They all received the Holy Ghost. ಅವರೆಲ್ಲ ಪವಿತ್ರಾತ್ಮನನ್ನು ಹೊಂದಿಕೊಂಡ್ರು. On the day of Pentecost, ಆದ್ರೆ ಪಂಚಶತಮ ದಿನದಂದು, listen to me, on the day of Pentecost, ನಾನು ಹೇಳೋದನ್ನ ಗಮನಿಸಿ, ಆ ಪಂಚಶತಮ ದಿನದಂದು there came a sound like a rushing wind, ಅಲ್ಲಿ ಒಂದು ಶಬ್ದ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಕೇಳಿಸಿತು. and there came a fire of tongues over everyone who were inside that room. ಅಲ್ಲಿ ಆ ಕೋಣೆಯಲ್ಲಿದ್ದ ಪ್ರತಿಯೊಬ್ಬರ ಮೇಲೆ ಉರಿಯುತ್ತಿರುವ ನಾಲಿಗೆಯೋಪಾದಿಯಲ್ಲಿ ಬೆಂಕಿ ಹಿಡಿದು ಬಂತು. Amen. I tell you today, ನಾನು ಈ ದಿನ ನಿಮಗೆ ಹೇಳ್ತೇನೆ, we all have the Holy Spirit in us. ನಮ್ಮೆಲ್ಲರಲ್ಲೂ ಪವಿತ್ರಾತ್ಮ How many of ದೇವರಿದ್ದಾರೆ. you say amen? ಎಷ್ಟು ಜನ ಆಮೆನ್ We ಅಂತೀರಾ? have the mighty Holy Spirit in us. ನಮ್ಮೊಳಗೆ ಬಲವಾದ ಪರಿಶುದ್ಧಾತ್ಮನಿದ್ದಾರೆ. We have the same spirit that was in Jesus Christ. ಯೇಸು ಕ್ರಿಸ್ತನಲ್ಲಿದ್ದಂತ ಅದೇ ಆತ್ಮ ನಮ್ಮೊಳಗಿದ್ದಾರೆ. Aren't you excited about that? ಅದರ ಕುರಿತಾಗಿ ನಿಮಗೆ ಸಂತೋಷ ನಿಮಗೆ ಇಲ್ವಾ? ಸಂತೋಷ ಇಲ್ವಾ? ನಿಮಗೆ ಸಂತೋಷ ಇಲ್ವಾ? Amen. Hallelujah. 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 We have the Holy Spirit in us. ನಮ್ಮೊಳಗೆ ಪವಿತ್ರಾತ್ಮನಿದ್ದಾರೆ. We have the spirit of the Father, spirit of truth in us. ತಂದೆಯ ಆತ್ಮನು, ಸತ್ಯದ ಆತ್ಮ ನಮ್ಮೊಳಗಿದ್ದಾರೆ. Hallelujah. Hallelujah. But what we need, ಆದ್ರೆ ನಮಗೆ ಬೇಕಾದದ್ದೇನು? what we need to complete our race, ನಮ್ಮ ಓಟವನ್ನು ಮುಗಿಸ್ಲಿಕ್ಕೆ ನಮಗೆ ಬೇಕಾಗಿರುವಂತದ್ದೇನು? what we need to fulfill God's plan in our life, ದೇವರ ಯೋಜನೆ ನಮ್ಮ ಜೀವಿತದಲ್ಲಿ ನೆರವೇರಬೇಕು ಅನ್ನೋದಕ್ಕೆ ನಮಗೆ ಏನು what ಬೇಕಾಗಿರುವಂತದ್ದು? we need to run with zeal for God, ದೇವರಿಗಾಗಿ ವೈರಾಗ್ಯವುಳ್ಳವರಾಗಿ ನಾವು ಓಡಬೇಕಂದ್ರೆ ನಮಗೆ ಬೇಕಾದದಾದ್ರೂ ಏನು? what we need to run in front of chariots, ನಾವು ಆ ರಥದ ವೇಗದಲ್ಲಿ ಓಡಬೇಕಂದ್ರೆ ನಮಗೆ ಬೇಕಾಗಿರುವಂತದ್ದೇನು? we need that fire anointing. ನಮಗೆ ಅಗ್ನಿ ಅಭಿಷೇಕ We ಬೇಕು. need that fire anointing. ನಮಗೆ ಅಗ್ನಿ ಅಭಿಷೇಕ We ಬೇಕು. need that fire to keep us moving, brother. ಆ ಬೆಂಕಿ ನಮ್ಮನ್ನು ಮುನ್ನಡೆಸುವಂತೆ ನಮಗೆ ಆ ಬೆಂಕಿ ಬೇಕು. Hallelujah. 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 We need that fire ನಮಗೆ ಆ ಬೆಂಕಿ ಬೇಕು. that keeps us going. ಅದು ನಮ್ಮನ್ನು ಹಾಗೆ ಅದು ನಮ್ಮನ್ನು ಮುನ್ನಡೆಸುವಂತದ್ದು. ಮಡಂಗ ಸೈಗಿರ ಅಕ್ಕಿನಿ ನಮಕು ವೇಣು. ನಮ್ಮ ಮೊಣಕಾಲುಗಳನ್ನು ಮಾಡಿಸುವಂತೆ ಮಾಡುವಂತ ಬೆಂಕಿ ನಮಗೆ ಬೇಕು. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? நாங்கள் இரவும் பகலும் ஜெபிக்க செய்கிற ஒரு நெருப்பு நமக்கு வேணும். ರಾತ್ರಿ ಹಗಲು ಪ್ರಾರ್ಥನೆ ಮಾಡುವಂತ ಬೆಂಕಿ ನಮ್ಮೊಳಗೆ ಬೇಕು. I tell you, ನಾನು ನಿಮಗೆ ಹೇಳ್ತೇನೆ, John baptized people in the waters of Jordan. ಸ್ನಾನಿಕನಾದ ಯೋಹಾನನು ಯೋರ್ದಾನ್ ಹೊಳೆಯಲ್ಲಿ ಜನರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ದನು. But Jesus baptizes us with fire. ಆದರೆ ಯೇಸು ನಮಗೆ ಬೆಂಕಿಯಲ್ಲಿ ದೀಕ್ಷಾ ಸ್ನಾನ ಕೊಡುವಾತನು. If you are baptized with water, ನೀವು ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿರುವುದಾದರೆ you can sit and relax. ನೀವು ಕೂತು ಹಾಗೆಯೇ ನೀವು ವಿಶ್ರಾಂತಿ ತೆಗೆದುಕೊಳ್ಳಬಹುದು. But when you are baptized with fire, ಆದರೆ ಬೆಂಕಿಯಿಂದ ನೀವು ದೀಕ್ಷಾ ಸ್ನಾನ ಹೊಂದಿಕೊಳ್ಳುವುದಾದರೆ you will become restless. ನೀವು ವಿಶ್ರಾಂತಿ ಇಲ್ಲದೆ ಇರುವವರಾಗಿದ್ದೀರಾ. ನೀವು ವಿಶ್ರಾಂತಿ ಇಲ್ಲದೆ ಇರುವವರಾಗಿದ್ದೀರಾ. You cannot keep without crying. ನೀವು ಅಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. You cannot keep yourself without crying. ನೀವು ಅಳದೆ ನಿಮ್ಮಿಂದ ಇರ್ಲಿಕ್ಕೆ ಆಗೋದೇ You ಇಲ್ಲ. cannot keep yourself without running. ನೀವು ಓಡದೆ ಸುಮ್ಮನೆ ಇರ್ಲಿಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. That is what the church needs today. ಅದೇ ಈ ದಿನ ಸಭೆಗೆ That is ಬೇಕಾಗಿರುವಂತದ್ದು. what
you and I need today. ಈ ದಿನ ನನಗೂ ನಿಮಗೂ ಇದೇ In ಬೇಕಾಗಿರುವಂತದ್ದು. the Old Testament, ಹಳೆಯ ಒಡಂಬಡಿಕೆಯಲ್ಲಿ Holy Spirit was not 24/7 on the people. ಪವಿತ್ರಾತ್ಮ ದೇವರು 24/7 ಎಲ್ಲಾ ಸಮಯದಲ್ಲೂ ಜನರ ಮೇಲೆ ಇರ್ತಾ ಇರಲಿಲ್ಲ. He would come for a purpose. ಆತನು ಒಂದು ಉದ್ದೇಶದೊಂದಿಗೆ ಬರ್ತಾ He would ಇದ್ರು. finish that work ಆತನ ಕಾರ್ಯವನ್ನು and ಮುಗಿಸಿ he would go back. ಆತನು ಮತ್ತೆ ಹಿಂತಿರುಗಿ But ಹೋಗ್ತಾ New ಇದ್ರು. Testament it's not like that. ಆದ್ರೆ ಹೊಸ ಒಡಂಬಡಿಕೆ ಆ ರೀತಿ ಅಲ್ಲ. Glorious Holy Spirit is 24/7. ಆ ಮಹಿಮೆಯುಳ್ಳ ದೇವರಾತ್ಮನು 24/7 ನಮ್ಮೊಂದಿಗೆ He ಇರುವಾತನು. is restless. ಆತನು ವಿಶ್ರಾಂತಿ ತೆಗೆದುಕೊಳ್ಳದೆ. Genesis chapter 1 verse 2. ಆದಿಕಾಂಡ 1:2 When ಬರೆಯಲ್ಪಟ್ಟಿದೆ. there was nothing, brother. ಅಲ್ಲಿ ಏನು ಇಲ್ಲದೆ ಇರುವಾಗ When there ಸಹೋದರನೇ, was darkness. ಅಲ್ಲಿ ಕಾರ್ಗತ್ತಲೆ ಆವರಿಸಿದಾಗ, When there was shapeless. ಅಲ್ಲಿ ಎಲ್ಲವೂ ಕ್ರಮ ಇಲ್ಲದೆ He ಇದ್ದಾಗ was working, brother. ಆತನಲ್ಲಿ ಕಾರ್ಯ ಮಾಡ್ತಾ He ಇದ್ದನು was ಸಹೋದರನೇ. working, brother. ಅಲ್ಲಿ ಕಾರ್ಯ ಮಾಡ್ತಾ He ಇದ್ದನು was ದೇವರ hovering over the sea. ಆತನು ಜಲ ಸಮೂಹಗಳ ಮೇಲೆ ಸಂಚರಿಸ್ತಾ ಇದ್ದನು. When there is nothing, ಅಲ್ಲಿ ಏನು ಇಲ್ಲದೆ Holy ಇರುವಾಗಲೇ Spirit will be doing something. ದೇವರ ಆತ್ಮನು ಏನೋ ಒಂದು ಕಾರ್ಯವನ್ನು ಆತನು ಮಾಡ್ತಾ ಇದ್ದನು. But when there is everything, ಆ ಎಲ್ಲವೂ ಇರುವಾಗ just think how much Holy Spirit can work now. ನೆನೆಸಿ ನೋಡಿ, ಈಗ ದೇವರಾತ್ಮನು ಎಷ್ಟಾಗಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ.